ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಸ್ಪೆಷಲು ರಕ್ಷಾಬಂಧನ್. ಸೊ ಎಲ್ಲರಿಗೂ ಅಣ್ಣ ತಂಗಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಯಾರಿಗೆ ಅಣ್ಣ. ಸೊ ಇವತ್ತು ನಾನು ಯಾರಿಗೆ ರಾಖಿ ಕಟ್ತೀನಿ ಆ್ಯಂಡ್ ನನ್ನ ಮಗಳ ಮೊದಲನೇ ರಕ್ಷಾಬಂಧನ್ ಇದು. ಸೊ ಯಾರ್ಯಾರಿಗೆ ಅವಳಿಗೂ ರಾಖಿ ಕಟ್ತಾಳೆ, ಹೇಗಿರುತ್ತೆ ಅವಳ ದಿನ, ನನ್ನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ದೆ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಟಿಫನ್ಗೆ ಅಂತ ರೆಡಿ ಮಾಡಿಕೊಂಡೆ. ಇವತ್ತು ಟಿಫನ್ ಏನು ಮಾಡೋಣ ಅಂದ್ಕೊಂಡ್ರೆ ಪೂರಿ ಸಾಗು ಮಾಡಿದ್ದೆ, ಹಾಗೆ ಬೇಗನೆ ಮಾಡಿದ್ನಲ್ವ, ಹಾಗಾಗಿ ಏನೂ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಹಾಗೆ ನನ್ನ ತಮ್ಮನೂ ಕೂಡ ಬಂದ. ಅವ್ನು ಬಂದಿದ್ದ ತಕ್ಷಣ ಅವನಿಗೆ ಟೀ ಕಾಫಿ ಮಾಡಿಕೊಟ್ಬಿಟ್ಟು ನೆಕ್ಸ್ಟು ಅವನಿಗೆ ರಾಖಿ ಕಟ್ಬಿಟ್ಟು ಅದಾದಮೇಲೆ ಟಿಫನ್ ಬಡಿಸ್ಕೊಟ್ಟೆ. ಅದ್ರ ನಂತರ ನಾವು ಮತ್ತೆ ನನ್ನ ಮಗಳಿಗೆ ನನ್ನ ಮಗಳ ರಾಖಿ ಕಟ್ಟಬೇಕಿತ್ತಲ್ವ, ಹಾಗಾಗಿ ಅದಕ್ಕೆ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ನೆಕ್ಸ್ಟ್ ಕ್ಯಾಂಡಿಡೇಟಿಗೋಸ್ಕರ ಅವ್ರು ಕಾಯ್ತಾವಳು. Papa. ಗುಂಡಮ್ಮ, ನಮಸ್ಕಾರ ಮಾಡಬೇಕು ಅನ್ನಲ್ಲ, ನೀನು ನಮಸ್ಕಾರ ಮಾಡು, ನಾನು ಮಾಡ್ತೀನಿ. ಹಾಗೆ ಮನೆಯಲ್ಲಿ ರಾಖಿ ಕಟ್ಟಿದ್ದು ಮುಗಿದ ತಕ್ಷಣ ಅಲ್ಲಿಂದ ನಾವು ಹೊರಟಿದ್ದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಸೊ ಅಲ್ಲಿ ವೇಟ್ ಮಾಡ್ತಾಯಿದ್ರು ನನ್ನ ಅಕ್ಕ ಮತ್ತು ಅಕ್ಕನ ಮಕ್ಕಳು. ಹೋಗಿಬಿಟ್ಟು ರಾಖಿ ಕಟ್ಟೋಕ್ಕೆ ಅಂತಂದ್ಬಿಟ್ಟು ರೆಡಿ ಆಗಿಬಿಟ್ಟು ಅಲ್ಲಿಂದ ಹೊರಟಿದ್ದೀವಿ. ಇವಾಗ ನಾವು ರೀಚ್ ಆಗಿದ್ದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಹಂಗೆ ಮಾಡಬೇಡ, ಇದ್ರ ಕ್ಲಾರಿಟಿ ಮಾತ್ರ ಸಕ್ಕತ್ತಾಗಿದೆ. ಹಾಯ್ ಬೇಬಿ, ಲೆಟ್ಸ್ ಗೆಟ್ ಇನ್. ಹಿ ಈಸ್ ದ ಒನ್. ಗುಂಡಮ್ಮಗೆ ಅಣ್ಣನಾಗಿ ಬಂದಿರೋ ಹೀರೋ. ನಡೀರಕ್ಕ, ಎಂಟ್ರಿ ಕೊಡ್ರಿ. ಇಲ್ಲಿರೋದು ಶಿವ ಮತ್ತು ಗಣೇಶ ಹಾಗೆ ವೀರಭದ್ರೇಶ್ವರ 3 ದೇವರುಗಳಿದೆ. ಹಾಗಾಗಿ ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಅದರ ನಂತರ ನಾವೊಂದು ರಾಖಿ ಕಟ್ಸೋಣ ಅಂತ ಅಂದ್ಬಿಟ್ಟು ರಾಖಿ ಕಟ್ಟಿಸೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೆಯಮ್ಮ,
पानी पावनी साइड ಲೈಟ್ ಆಫ್ ಮಾಡ್ಕೋ ಕುಶಾಲ್. ಖುಷಿ ಆಫ್ ಮಾಡದ್ನ ಆಫ್ ಮಾಡದ್ನ ಆಫ್ ಮಾಡದ್ನ ಅಕ್ಕ ಶಿಲ್ಪಕ್ಕ ನೀವು ಸ್ವಲ್ಪ ಈ ಕಡೆ ಸೈಡಿಗೆ ಬಾ. ಸೊ ನನ್ನ ಮಗಳು ಅವ್ರ ಅಣ್ಣ ಖುಷಿಗೆ ರಾಖಿ ಕಟ್ಟಿದ್ದು ಮುಗಿಸೈತೆ ನಾನು ಗಿಫ್ಟ್ ಕೊಟ್ಟ ಅವಳಿಗೆ. ಗಿಫ್ಟ್ ಕೊಟ್ಟಿದ್ದ ತಕ್ಷಣವೇ ದೇವ್ರ ಕಡೆಯಿಂದ ಬ್ಲೆಸ್ಸಿಂಗ್ ಬರುತ್ತೆ ಅಂತಾರಲ್ಲ, ಆ ಥರ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಸೊ ಖುಷಿ ಆಯಿತು ನನಗೆ. ಹೀಗೆ ಯಾವಾಗಲೂ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತೀನಿ.
ಹಾಗೆ ಮಕ್ಕಳು ನನ್ನ ಮಗಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದರು. ಹಾಗಾಗಿ ಸ್ವಲ್ಪ ಅಲ್ಲೇ ದೇವಸ್ಥಾನದಲ್ಲೇ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಕ್ಕಳೆಲ್ಲ ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು. ಅದನ್ನು ಮುಗಿಸ್ಕೊಂಡ್ಬಿಟ್ಟು ಅವಳಿಗೆ ತಂದಿರೋ ಡ್ರೆಸ್ನ ಮಾಡಿದ್ವಿ. ಆದರೆ ಬಟ್ ಆ ಸೈಜ್ ಮಾತ್ರ ತುಂಬ ದೊಡ್ಡದಾಗಿತ್ತು. ಹಾಗಾಗಿ ಬೆಟರ್ ಎಕ್ಸ್ಚೇಂಜ್ ಮಾಡೋದು ಅಂತ ಅಂದ್ಕೊಂಡು ಮತ್ತೆ ನಾವು ವಿಶಾಲ್ ಮಾರ್ಟ್ಗೆ ಹೊರಟ್ವಿ. ಅಲ್ಲಿಂದ ವಿಶಾಲ್ ಮಾರ್ಟ್ಗೆ ಹೋಗಿಬಿಟ್ಟು ಬಟ್ಟೆ ಚೇಂಜ್ ಮಾಡೋಣ ಅಂತ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡ ತಕ್ಷಣ ಅಕ್ಕ ಅಲ್ಲಿಂದ ಹೊರಟ್ಲು. ನಾವು ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಮೂವ್ ಆದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಇನ್ನೊಬ್ಬರು ಅಣ್ಣ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ರಾಖಿ ಕಟ್ಟೋದಕ್ಕೆ. ಹಾಗೆ ನಮ್ಮ ಹಸ್ಬೆಂಡ್ನ ತಂಗಿ ಅಂತಲೇ ಹೇಳ್ಬೋದು ಅವಳು. ನಮಗೂ ಅವ್ರಿಗೂ ಐ ಥಿಂಕ್ 5 ಇಯರ್ಸ್ ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ. ಆದರೆ ನಾನು ಅವ್ರಿಗೆ ಮದುವೆ ಆದಮೇಲೆ ರಾಖಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು 3rd ಇಯರ್ ಅನಿಸುತ್ತೆ. ಅವಳಂದ್ರೂ ಕಟ್ತಾನೆ ಇರ್ತಾಳೆ ಯಾವಾಗ್ಲೂ. ಸೊ ಮನೆಗೆ ಆಲ್ರೆಡಿ ಬಂದು ಹಾಗೆ ಇಬ್ರಿಗೂ ರಾಖಿ ಕಟ್ಟಿದ್ವಿ. ಇಬ್ರು ರಾಖಿ ಕಟ್ಟಿದ್ದು ನೆಕ್ಸ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಕೊಡ್ತೇನೆ ಅಲ್ಲ ಆಶೀರ್ವಾದ ಮಾಡು. ನೀವು ಆನ್ ಮಾಡಿದ್ರ ಕ್ಯಾಮ್ರಾನ? ಮಾಡಿದಿರಲ್ಲ. ಆಶೀರ್ವಾದ ಮಾಡಪ್ಪ. ಆರ್ತಿ ಹಚ್ಚಿದ್ರಲ್ಲ ಬೇಡ ಯಾಕೆ? ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರು ನನ್ನ ಚಾನಲ್ಗೆ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.